ಬಾಶೆಟ್ಟಿಹಳ್ಳಿ ಒಂದು ಪಟ್ಟಣ ಪಂಚಾಯತ್ ಚುನಾವಣೆಯಿಂದ ನಾಳೆ 2ನೇ ವಾರ್ಡು ಮತ್ತು 14ನೇ ವಾರ್ಡಿಂದ ತಾವು BJP ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದೀರಾ. ಏನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಪರ್ಧೆ ಮಾಡಿದ್ದೀರಾ ಸರ್? 2ನೇ ವಾರ್ಡು ಮತ್ತು 14ನೇ ವಾರ್ಡು 14ನೇ ವಾರ್ಡು ಜನರಲ್ ವಾರ್ಡು, 2ನೇ ವಾರ್ಡು ಪರಿಶಿಷ್ಟ ಪಂಗಡಕ್ಕೆ ಬಂದ ವಾರ್ಡು. ಯಾಕೆ 2ನೇ ವಾರ್ಡಿಗೆ ಅಲ್ಲಿ ನಿಂತ್ಕೊಂಡು 14ನೇ ವಾರ್ಡ್ ನಿಂತ್ಕೊಂಡಾದ್ರೆ ಚಾಯ್ಸು ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು. ಈಗ ನಾನು 2ನೇ ವಾರ್ಡ್ ಅವ್ರಿಗೆ ನಿಂತಿಲ್ಲ ಅಂದರೆ ಇಲ್ಲೇ ಗೆಲ್ತಿದ್ದೆ, ನನ್ನ ಕಾನ್ಸ್ಟಿಟ್ಯೂನ್ಸಿದು ನನಗೆ ಆರಾಮಾಗಿ ಗೆಲ್ತಿದ್ದೆ, ಅದೇನು ತೊಂದರೆ ಇಲ್ಲ. 2ನೇ ವಾರ್ಡ್ ಒಳಗೆ ಅಲ್ಲಿ ಪರಿಶಿಷ್ಟ ಪಂಗಡದ ಮೀಸಲಾತಿರೋದ್ರಿಂದ ನಾನು ನಾಗದೇನಹಳ್ಳಿ ಹೋಗಿ ನಿಲ್ತೆ. ಬೇರೆಯವ್ರು ಗೆದ್ದು ಮತ್ತು ಅಧ್ಯಕ್ಷರ ಆಕಾಂಕ್ಷಿಗಳು ಆಗಬಾರ್ದು, ಅದರಿಂದನೇ ಆ ಉದ್ದೇಶದಿಂದ ಅಲ್ಲಿ ಹೋಗಿ ನಿಂತಿದ್ದು. ಅದೇ ಒಂದು ಫಲ ದುಡ್ದವ್ರಿಗೆ ಅವಕಾಶ ಸಿಗಲಿ, ಅನ್ಯರಿಗೆ ಆಗಬಾರ್ದು ಅಂತ. ಒಂದು ವೇಳೆ ಇಲ್ಲಿ 2 ಕಡೆ ವಿಜೇತರಾದ್ರೆ ಅದು ಮಾಮೂಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಸಂವಿಧಾನದೊಳಗೆ ಇಮಿಡಿಯೇಟ್ಲಿ ರಾಜೀನಾಮೆ ಕೊಡಬೇಕು. ಇನ್ನೊಬ್ರಿಗೆ ಯಾರು ನಮಗೆ ದುಡಿತಾರೆ ನಾನು ಹಿಂದೆ ಮುಂದೆ ಈಗಾಗಲೇ ನಾವು ಗುರುತು ಮಾಡ್ಕೊಂಡಿದ್ವಿ, ಅಂಥವ್ರಿಗೆ ಅವಕಾಶ ಕೊಟ್ಟು ಗೆಲ್ಸ್ಕೊಡೋಣ. 100% ಗೆಲ್ತೀವಿ ವಾಪಸ್ ಅಗೇನು. ಸರ್, ಈ ಒಂದು ಚುನಾವಣೆಗೆ ಏನೊಂದು ಭರವಸೆ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಭರವಸೆ ಅಂದರೆ ನಾನು ಮಾಡಿರೋ ಕೆಲಸಗಳೇ. ಯಾವುದೇ ಊರಿಗೆ ಹೋದ್ರೂ ಏನು 5 ವರ್ಷ ಕಳೆದ 5 ವರ್ಷ 8-10 ವರ್ಷ ಆಗೋಯ್ತು. ಗ್ರಾಮ ಪಂಚಾಯತಿ 47 ಸೀಟುಗಳಿತ್ತು, ಬೃಹದಾಕಾರದ ಬಾಶೆಟ್ಟಿಹಳ್ಳಿ 20 ಸೀಟು. ನಾನು ಮಾಡಿಕೊಟ್ಟಂಥ ಸೇವೆ ಅವ್ರ ಕೆಲಸಗಳು ಅದಾದ ಮೇಲೆ ನಾನು ಕೇಳ್ತಾಯಿದ್ದೀನಿ. ಈಗ ಮುಂದಿನ ಭವಿಷ್ಯದಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ರೀತಿ ಅವ್ರಿಗೆ ಸ್ಪಂದಿಸಬೇಕು, ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಬೇಕು ಅಂತ ಈಗಾಗಲೇ ನಾನು ಮುನ್ಸೂಚನೆಯನ್ನು ಅವ್ರಿಗೆಲ್ಲ ಕೊಟ್ಟಿರ್ತೀನಿ. ಏನು ಮಾಡಬೇಕು, ಯಾವ್ಯಾವ ಊರಾಗ ಏನಿದೆ. ಭಾಳ ಊರೊಳಗೆ ಜನಗಳಿಗೆ ಪಾಪ ಖಾತೆಗಳೇ ಇಲ್ಲ. ಎಸ್ಪೆಷಲಿ ಅವ್ರಿಗೆ ಯಾಕೆ ತಿಳುವಳಿಕೆನೂ ಇಲ್ಲ ಪಾಪ ಬಡ ಕುಟುಂಬದ ರೈತರುಗಳಿಗೆ. ಆದ್ದರಿಂದ ಅವರೆಲ್ಲರೂ ನಾನು 100% ಖಾತೆದಾರನಾಗಿ ಮಾಡೋದೇ ನನ್ನ ಗುರಿ. ಅಂದರೆ ಜನಕ್ಕೆ ಫಸ್ಟು ವಸತಿ ಕಲ್ಪಿಸ್ಕೊಡ್ತೀರಾ, ಸುಭದ್ರ ಮಾಡಿಕೊಡ್ತೀರಾ, ಅವರ ಡಾಕ್ಯುಮೆಂಟ್ಸ್ ಸುಭದ್ರಗೊಳಿಸಬೇಕು. ಮತಯಾಚನೆಗೆ ಹೋಗ್ತಾ ಇದ್ದೀರಾ, MLA ಅವರ ಒಂದು ಅಭಿವೃದ್ಧಿ ಕಾರ್ಯ ಇಟ್ಕೊಂಡು ಹೋಗ್ತೀರಾ, ನೀವು ಮಾಡೋದಂಥ ಸೇವೆ ಇಟ್ಕೊಂಡು ಹೋಗ್ತೀರಾ? ನಾನು ನೆಕ್ಸ್ಟು ನಮ್ಮ MLA ಅವರು ಹಾಕಿದಂಥ ಅಡಿಪಾಯ, ಕೊರೋನಾ ಕಾಲದಂತ ಮಾಡಿರೋ ಸೇವೆ, ಅವರು ಬ್ಲಡ್ ಕ್ಯಾಂಪು, ಮಕ್ಕಳಿಗೆ ಕೊಡ್ತಾರೋ ಸ್ಕಾಲರ್ಶಿಪ್ಪು, ಬಸ್ ಪಾಸು, ಕಿಟ್ಗಳು, ಆ ಸೇವೆಗಳು ಇಟ್ಕೊಂಡು ನಾನು ಹೋಗ್ತಾಯಿದ್ರು. ಇವತ್ತೇನಾದರೂ ಕರ್ನಾಟಕದಲ್ಲಿ ಏನಾದರೂ BJP ಸರ್ಕಾರ ಇದ್ದಿರೋರು 100% ಮಿನಿಸ್ಟರ್ ಆಗ್ತಾಯಿದ್ರು. ಇವತ್ತು ರಾಜ್ಯದ BJP ಯುವ ಮೋರ್ಚಾದ ಅಧ್ಯಕ್ಷರಾಗಿ ಕರ್ನಾಟಕ ಫುಲ್ ಸೇವೆ ಮಾಡ್ತಾರೆ. ಈ ಯುವಕ ಮುಂದಿನ ದಿನಗಳಲ್ಲಿ ಪ್ರಭುತ್ವ ಮನೆಗೆ ಹೋಗಿ ಯಾವುದೇ ರೀತಿಯ ಸಂಶಯ ಇಲ್ಲ. ಏನು ಅವ್ರು ಮಾಡೋಂಥ ಸೇವೆಗಳು, ಅವ್ರು ಮಾಡ್ತಾ ಇರೋ ದಾನ ಧರ್ಮಗಳು, ಅವ್ರ ಅದೇ ನನಗೆ ಶ್ರೀರಕ್ಷೆ. ಸರ್, ಇನ್ನೊಂದು ರಾಜ್ಯ ಮಟ್ಟದಲ್ಲಿ BJP ಮತ್ತು JDS ಮೈತ್ರಿಯಾಗಿದೆ. ಇಲ್ಲಿ ನಮ್ಮ ಬಾಶೆಟ್ಟಿನಲ್ಲಿ ಈ ಒಂದು ಪ್ರತ್ಯೇಕ ಇದೆಯಲ್ಲ, ಇದ್ರ ಬಗ್ಗೆ ಏನು ಗೊಂದಲಕ್ಕೆ ಏನು ಹೇಳ್ತೀರಾ? ಇಲ್ಲಿ ಏನು ಪ್ರತ್ಯೇಕ ಇಲ್ಲ. ಒಂದು ಸೀಟು ನಾವು NDಗೆ ಕೊಟ್ಟಿದ್ದೀವಿ, ವರದಹಳ್ಳಿ ಸೀಟನ್ನ ಕೊಟ್ಟಿದ್ದೀವಿ. ಅವರ ಆಂತರಿಕ ಸಮಸ್ಯೆಯಿಂದ ಅವರು NDA ಆಗಿಲ್ಲ. ನಾವು ಆಲ್ವೇಸ್ ನಮ್ಮ MLAರು ಆ NDA ಒಕ್ಕೂಟವನ್ನು ಬಲಪಡಿಸಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಆಗಿಲ್ಲ. ಜನತಾದಳದ ಆಂತರಿಕ ಸಮಸ್ಯೆಗಳಿಂದ NDA ಆಗಿಲ್ಲ. BJPಯಿಂದ ಯಾವುದೇ ರೀತಿಯ ಅವ್ರಿಗೆ ತೊಂದರೆನೂ ಇಲ್ಲ, ಸಮಸ್ಯೆನೂ ಇಲ್ಲ. ನಮ್ಮ MLA ಸಾಹೇಬರು ಹೇಳಿದರು, ಇಷ್ಟು ಸೀಟ್ ಕೊಟ್ಬಿಡೋಣ ಅವ್ರಿಗೆ, ನಾವು ಇಷ್ಟು ತಗೊಂಡು NDA ಮುಖಾಂತರ. ಅವ್ರಿಗೇನು ಆಂತರಿಕ ಸಮಸ್ಯೆ ನಾವೇನು ಹಾಕಲ್ಲ. ಅವ್ರ ಪಕ್ಷದ ಇತಿಮಿತಿಗಳು ಏನಿರ್ತಿದ್ದೋ, ಅವರ ಆಕಾಂಕ್ಷೆಗಳು ಏನಿರ್ತಿದ್ದೋ ನಮಗೆ ಗೊತ್ತಾಗಲ್ಲ. ನಾವು ಅದರಿಂದ ಕೊನೆಗಳಿಗೆ ಗಂಟೆ ಕಾದ್ವಿ, NDA ಮಾಡಬೇಕು ಅಂತ. ನಮ್ಮ ಲೋಕಲಲ್ಲಿ ಮಾತ್ರ ಒಂದು ಸೀಟು NDA ಮಾಡಿಕೊಂಡು ಒಂದು ಸೀಟ್ ಕೊಟ್ಟಿದ್ದೀವಿ. ಸರ್, 19 ಸೀಟಲ್ಲಿ ನೀವು ಎಷ್ಟು ಸೀಟ್ ಗೆಲ್ತೀರಾ? ಅಧಿಕಾರ ಚುಕ್ಕಾಣಿ ಹಿಡಿಯೋ ಭರವಸೆ ಇದೆಯಾ? 100%, 200% ಅಧಿಕಾರ ಹಿಡಿತೀವಿ. ನಾವು 16 ಸೀಟ್ ಮೇಲೆ ಗೆಲ್ತೀವಿ, ಅದಾಗಿ ಡೌಟೇ ಇಲ್ಲ. ಇವತ್ತೊಂದು ದಿನ ಏನು ಸರ್ಕಾರ 5 ಗ್ಯಾರಂಟಿಗಳು ಯಾವುವು ಸರಿಯಾಗಿ ಬರ್ತಾನೆ ಇಲ್ಲ. ಅದು ತಮಗೆ ಗೊತ್ತಿದೆ, ನಿಮಗೆಲ್ಲ ಪತ್ರಕರ್ತರು ಗೊತ್ತರೆ. ಯುವಶಕ್ತಿ ಅಂತ ಮಾಡಿದ್ರು, ಅದಕ್ಕೂ ಏನು ದುಡ್ಡು ಆಗ್ತಾಯಿಲ್ಲ. ಗೃಹಲಕ್ಷ್ಮಿನೂ ಇಲ್ಲ, ಅನ್ನಭಾಗ್ಯ. ಇವಾಗ ಓಡ್ತಾ ಇರೋದು ಬರೀ ಬಸ್ ಭಾಗ್ಯ. ಎಲ್ಲಿ ಬೇಕೋ ಓಡ್ ಬರೀ ಆ ಬಸ್ಗಳ ಪರಿಸ್ಥಿತಿ ಏನಾಗಿದೆ ನೋಡಿ. ದಯವಿಟ್ಟು ಈಗ ಪತ್ರಕರ್ತರೆ ಎಲ್ಲಂದಲ್ಲಿ ನಿಂತ್ಕೊಳತ್ತಾವೆ, ಇವಾಗ ಮೇಂಟೆನೆನ್ಸ್ ಇಲ್ಲ. ಮತಯಾಚನೆ ಮಾಡಿಕೊಡಿ ಸರ್. ಏನು ನನ್ನ ಪ್ರೀತಿಯ 2ನೇ ವಾರ್ಡು ಮತದಾರ ಬಂಧುಗಳೇ, ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಸ್ಪಂದಿಸಿ ಮನೆಗೂ 2ರಿಂದ 3 ಸಾರಿ ಬಂದಿದ್ದೀನಿ. ದಯಮಾಡಿ ನನ್ನ
ಮುಂದಿನ ಗುರುಗಳಿಗೆ, ನನ್ನ ಅಭಿವೃದ್ಧಿಗೆ, ನಮ್ಮ MLA ಸಾಹೇಬರ ಒಂದು ಆಶಯಕ್ಕೆ ಧಕ್ಕೆ ಕೊಡಬೇಡಿ. ದಯಮಾಡಿ BJP ಕಮಲದ ಗುರುತಿಗೆ ದೇಶಕ್ಕೆ ಮತ ನೀಡಬೇಕಾಗಿ ನಾನು ಕೋರ್ಕೊತಾ ಇದ್ದೀನಿ.